ಅಮ್ಮ ಎಲ್ಲಿದ್ಯಾ ಅಮ್ಮ? ಅಮ್ಮ. ಓ, ಏನಾಯ್ತು ಪುಟ್ಟಿ? ಯಾಕೆ ಈ ಥರ ಓಡ್ ಬರ್ತಿದ್ಯಾ? ಅಣ್ಣ ಎಲ್ಲಿದ್ದಾನೆ? ಅಣ್ಣ ಎಲ್ಲೂ ಕಾಣಿಸ್ತಿಲ್ಲ. ಏನಾಯ್ತು ಮಗಳೇ? ಅಮ್ಮ, ನನಗೆ ತುಂಬ ಹಸುವಾಗ್ತಿತ್ತು ಅಂತ ಅಣ್ಣ ತೋಟದಲ್ಲಿ ಸೀಬೆಕಾಯಿ ತೆಗಿಯಕ್ಕಂತ ಹೋದ. ಆದರೆ ಆ ತೋಟದ ಆಂಟಿ ಅವನ್ನ ಹಿಡ್ಕೊಂಡಿದ್ದಾರೆ. ಓ, ಬಂದ್ಯಾ? ನೋಡು ನಿನ್ನ ಮಗ ಮಾಡಿರೋ ಅವಸ್ಥೆನ. ನಮ್ಮ ತೋಟನೇ ಬೇಕಿತ್ತ ಇವನಿಗೆ ಕದಿಯೋಕ್ಕೆ? ನಿಮ್ಗಳಿಗೆಲ್ಲ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ದಯವಿಟ್ಟು ಕ್ಷಮಿಸಿ. ಮಗುಗೆ ಹಸುವಾಗಿತ್ತು ಅಂತ ಏನೋ ಒಂದು ಸೀಬೆಕಾಯಿ ಎತ್ಕೊಳಕ್ಕಂತ ಬಂದಿರ್ಬೋದು. ಇನ್ನೂ ಈ ಥರ ತಪ್ಪಾಗಕ್ಕೆ ನಾನು ಬಿಡಲ್ಲ. ಈ ಸತಿ ಒಂದು ಸತಿ ಕ್ಷಮಿಸ್ಬಿಡಿ. ಅಲ್ಲ, ನೀವು ಯಾಕೆ ಅಲ್ಲಿಗೆ ಹೋಗಿದ್ರಿ? ಅವ್ರ ತೋಟದಲ್ಲಿ ಯಾಕೆ ಕದಿಯಕ್ಕಂತ ಹೋಗಿದ್ರಿ? ಆ ಹೆಂಗಸು ಮೊದಲೇ ಸರಿ ಇಲ್ಲ. ಒಂದು ಮಾಡಿದ್ರೆ 24 ಹೇಳುತ್ತೆ. ಅಮ್ಮ ಪಾಪ ಅಮ್ಮ, ಪುಟ್ಟಿ ಹಸು ಅಂತ ಹೇಳ್ತಿದ್ಲು, ಅದಕ್ಕೆ ನಾನು ಹೋದೆ ಅಮ್ಮ, ಅಷ್ಟೇ. ರೀ, ನೀವು ಇಲ್ಲಿದ್ದೀರಾ? ದಯವಿಟ್ಟು ರೀ, ನೀವೇನಾದರೂ ಮಾಡಿ. ಇಲ್ಲ ಅಂದರೆ ನಮ್ಮ ಮಕ್ಕಳು ಹಸುವಿಂದ ಸತ್ತೋಗ್ಬಿಡ್ತವೆ ಅಷ್ಟೇ. ಏನೂ ಮನೇಲಿ ದಿನಸಿ ಇಲ್ಲ. ಅದೇ ಕಣೆ ನಾನು ಯೋಚನೆ ಮಾಡ್ತಿದ್ದೀನಿ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಈ ಬಡತನ ನಮ್ಗೆ ಯಾಕೆ ಬಂತೋ? ಪಟ್ಟಣದಲ್ಲಿರೋ ನಿಮ್ಮ ಗೆಳೆಯರ ಸಹಾಯ ಕೇಳಿದರೆ ಹೇಗಿರಬಹುದು? ಅವರು ನಿಮ್ಗೆ ಸಹಾಯ ಮಾಡೇ ಮಾಡ್ತಾರೆ. ಯಾಕಂದರೆ ನೀವು ಅವ್ರ ಕಷ್ಟದಲ್ಲಿ ಸಹಾಯ ಮಾಡಿದ್ದೀರಲ್ಲ, ಹೋಗಿ ಕೇಳ್ರಿ. ಅಯ್ಯೋ, ಅದೆಲ್ಲ ಸರಿಯಾಗಲ್ಲ ಕಣೆ. ನನಗೆ ಅದೆಲ್ಲ ಇಷ್ಟನೂ ಆಗಲ್ಲ. ಏನು ಅನ್ಕೊತಾರೋ ಏನು ಮಾಡೋದು? ಪಾಪ ನಮ್ಮ ಮಕ್ಳಿಗೋಸ್ಕರನಾದರೂ ಹೋಗಿ ಕೇಳ್ತೀನಿ. ಏನಾಗುತ್ತೋ ಹಾಗೆ ಬಿಡಲಿ. ಕಾಡಲ್ಲಿ ಹೋಗಬೇಕಾದ್ರೆ ಜಾಗ್ರತೆ. ಕಾಡು ಪ್ರಾಣಿಗಳೆಲ್ಲ ಇರ್ಬೋದು. ಕತ್ಲಾಗೋಕ್ಕಿಂತ ಮುಂಚೆ ಹೋಗಿ. ಅಮ್ಮ ಹೇಳಿದ್ರು ಇನ್ನು ನಮಗೆ ಯಾವುದೇ ಸಮಸ್ಯೆ ಇರಲ್ಲ ಅಂತ. ಅಪ್ಪ, ಅವ್ರು ನಿಮ್ಗೆ ಸಹಾಯ ಮಾಡ್ತಾರಾ? ಹೌದು ಮಗಳೇ, ಮಾಡ್ತಾರೆ. ಯಾಕಂದರೆ ನಿಮ್ಮಪ್ಪ ಅವ್ರಿಗೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಬಹಳ ಆತರವಾಗಿ ಕಾಡನ್ನು ದಾಟ್ತಿದ್ದ ವ್ಯಕ್ತಿ ಅಲ್ಲಿದ್ದ ಸನ್ಯಾಸಿಯ ಬಳಿಗೆ ಬರ್ತಾನೆ. ಸ್ವಾಮೀಜಿಗಳೇ, ನೀವಿಲ್ಲಿ? ನಿಮ್ಮನ್ನು ನೋಡಿ ನನಗೆ ಬಹಳ ಸಂತಸವಾಯಿತು. ನನಗೆ ಶುಭವಾಗಲಿ. ಆದರೆ ಎಚ್ಚರ, ನೀನು ಅಂದುಕೊಂಡ ವ್ಯಕ್ತಿಗಳ್ಯಾರೂ ನಿನ್ನವರಲ್ಲ. ನಿನಗೆ ಈ ದಾರಿಯಲ್ಲಿ ಸೋಲಾಗಲಿದೆ. ಸ್ವಾಮೀಜಿಯ ಆಶೀರ್ವಾದವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಡುತ್ತಾನೆ. ಆದರೆ ಅವನಿಗೆ ಸ್ವಾಮೀಜಿಯ ಮಾತೆ ಅರ್ಥವಾಗುವುದಿಲ್ಲ. ಅದರ ಹಿಂದಿರುವ ಮರ್ಮವು ತಿಳಿಯುವುದಿಲ್ಲ. ಇನ್ನೊಂದು ಸೋಲಲು ಆ ಭಗವಂತ ಖಂಡಿತ ಬಿಡುವುದಿಲ್ಲ. ಆದರೆ ನಿನಗೆ ಒಂದು ಪರೀಕ್ಷೆ ಇದೆ ಮಗು. ಎಷ್ಟು ಬೇಗ ನಡೆದರೂ ಕತ್ತಲಾಗಿಯೇ ಹೋಗುತ್ತದೆ. ದಾರಿಯ ಮಧ್ಯೆ ಒಂದು ಹಕ್ಕಿ ಬ್ಯಾಗನ್ನು ಹಿಡಿದು ನಿಂತಿರುತ್ತದೆ. ಈ ಬ್ಯಾಗ್ ನನಗೆ ಕಾಡಲ್ಲಿ ಸಿಕ್ತು. ಇದರ ಅವಶ್ಯಕತೆ ನಿಮಗಿದೆ ಅನಿಸುತ್ತದೆ. ಇದರ ಅವಶ್ಯಕತೆ ನನಗೆ ಖಂಡಿತ ಇದೆ. ಆದರೆ ಇದು ಯಾರದ್ದೋ ಏನು? ಅವರು ಎಷ್ಟು ಹುಡುಕುತ್ತಿರಬಹುದು. ಆದರೆ ಅವರು ಇದನ್ನು ಕಳೆದುಕೊಂಡಿದ್ದಾರೆ. ಸಿಕ್ಕವರು ಉಪಯೋಗಿಸಿಕೊಳ್ಳಬಹುದು. ಆದರೆ ಅವರಿಗೆ ಅದರ ಅವಶ್ಯಕತೆ ಇದ್ದೇ ಇರುತ್ತದೆ. ಅವರು ಮನಸ್ಸಿನಲ್ಲಿ ಅದರ ಬಗ್ಗೆ ಕೊರಗುತ್ತಿರುತ್ತಾರೆ. ಎಲ್ಲ ಏನೇ ಇರಲಿ, ನನಗೆ ಈ ಹಣ ಬೇಡ. ನಾನಿನ್ನು ಹೊರಡುತ್ತೇನೆ. ನನಗೆ ಪಟ್ಟಣಕ್ಕೆ ಹೋಗಬೇಕು. ಇನ್ನು ತುಂಬ ದಾರಿ ಕ್ರಮಿಸುವುದಿದೆ. ನಾನೇ ನನ್ನ ಕಣ್ಣಾರೆ ನಿಮ್ಮ ಬಡತನವನ್ನು ನೋಡಿದ್ದೇನೆ. ಆದರೆ ನಿನ್ನ ಪ್ರಾಮಾಣಿಕತೆ ನಿನಗೆ ಒಳ್ಳೆಯದನ್ನೇ ಮಾಡಲಿ. ಕೊನೆಗೂ ಆ ವ್ಯಕ್ತಿ ಮುಂಜಾನೆ ಬೇಗನೆ ತನ್ನ ಗೆಳೆಯ ಕೆಲಸ ಮಾಡುತ್ತಿದ್ದ ಆಫೀಸಿಗೆ ಬರುತ್ತಾನೆ. ಅದು ಅವನದೇ ಆಫೀಸ್ ಆಗಿರುತ್ತದೆ. ಇದು ಪರ್ಮಿಷನ್ ತಗೊಂಡು ಹೋಗಬೇಕಾ? ಶಿಶಿಶಿ, ನನ್ನ ಗೆಳೆಯನ ಆಫೀಸ್ ಅಲ್ಲ, ಏನೂ ಆಗಲ್ಲ, ಹೋಗೋಣ. ಮುಂಚೆಯಿಂದಲೂ ತನ್ನ ಸ್ನೇಹಿತನ ಮೇಲಿದ್ದ ಸಲಿಗೆಯಿಂದ ಆ ವ್ಯಕ್ತಿ ನೇರವಾಗಿ ಅವನ ಚೇಂಬರ್ಗೆ ಬರುತ್ತಾನೆ. ಏಯ್, ಪರ್ಮಿಷನ್ ಕೇಳಬೇಕು ಅಂತ ಅಷ್ಟು ಸೆನ್ಸ್ ಇಲ್ವಾ ನಿನಗೆ? ಏನು ದನ ನುಗ್ತಿದ್ಯಲ್ಲ ನನ್ನ ಆಫೀಸ್ಗೆ? ಸಾರಿ ಗೆಳೆಯ, ನಾನು ಮುಂಚೆಯಿಂದ ಇದ್ದ ನಮ್ಮ ಸಲಿಗೆಯಿಂದ ನೇರವಾಗಿ ಬಂದೆ. ಏನು ಗೆಳೆಯನ? ಇನ್ಯಾರ ಜೊತೆನೂ ಹೇಳಕ್ಕೆ ಹೋಗ್ಬೇಡ, ನಕ್ಬಿಡ್ತಾರಷ್ಟೆ. ಮುಂಚೆ ನೀನು ತುಂಬ ಶ್ರೀಮಂತ ಇದ್ದೆ. ಆಗ ನಿನ್ನ ಜೊತೆ ಸ್ನೇಹ ನನಗೆ ಲಾಭ ತರ್ತಿತ್ತು. ಇವಾಗ ಯಾವ ಲಾಭನೂ ಇಲ್ಲ. ಆ ಮಾತನ್ನು ಕೇಳಿದ ವ್ಯಕ್ತಿ ಮರು ಮಾತನಾಡದೆ ಅಲ್ಲಿಂದ ಹೋಗ್ತಾನೆ. ಅಯ್ಯೋ ದೇವ್ರೆ, ವ್ಯಕ್ತಿ ಹಾಗೂ ವ್ಯಕ್ತಿತ್ವಕ್ಕಿರೋ ಬೆಲೆ ಇಷ್ಟೇನಾ? ನಾನು ಏನು ಮಾಡಲಿ? ತನ್ನ ಗೆಳೆಯನಿಂದಾದ ನಂಬಿಕೆ ದ್ರೋಹದ ಬಗ್ಗೆ
ನೆನೆಯುತ್ತಾ ಆ ವ್ಯಕ್ತಿ ಆ ನಡು ರಾತ್ರಿಯಲ್ಲಿ ಕಾಡಿನ ನಪ್ಪಿ ಮನೆಯ ಕಡೆ ಹೆಜ್ಜೆ ಹಾಕ್ತಾನೆ. ಏನಾಯ್ತು ಮಗು, ಯಾಕೆ ಈ ಥರ ಮುಖ ಸಪ್ಪೆ ಮಾಡ್ಕೊಂಡು ಹೋಗ್ತಿದ್ಯಾ? ನೀವು ಹೇಳಿದ ಮಾತು ನಿಜವಾಯ್ತು ಗುರುಗಳೇ. ಯಾರೂ ನಮ್ಮವರಲ್ಲ. ನಾವು ಮಾಡಿದ ಸಹಾಯನ ಯಾರು ನೆನ್ಪಿಟ್ಕೊಳ್ಳೋದು ಇಲ್ಲ. ನಮ್ಮ ವ್ಯಕ್ತಿತ್ವಕ್ಕೆ, ನಮ್ಮ ಸಹಾಯಕ್ಕೆ ಬೆಲೆ ಇಲ್ಲ ಇಲ್ಲಿ. ಅದನ್ನು ಅರ್ಥಕೊಂಡೆ ನಾನು. ಬೇಜಾರು ಮಾಡ್ಕೋಬೇಡ ಮಗು. ನಿನ್ನಂಥ ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿಗೆ ಆ ಮನುಷ್ಯರು ಸಹಾಯ ಮಾಡದೇ ಇದ್ದರೂ ದೇವರು ಖಂಡಿತ ಸಹಾಯ ಮಾಡ್ತಾನೆ. ನಿನ್ನ ಸಹಾಯಕ್ಕೆ ಆ ಭಗವಂತ ಸದಾ ಇದ್ದಾನೆ. ನೀನು ಹೀಗೆ ನಡೀತಾ ನಡೀತಾ ಬೆಳಿಗ್ಗೆಯಷ್ಟು ಹೊತ್ತಿಗೆ ನಿನ್ನ ಹೊಸ ಮನೆ ತಲುಪಿರ್ತೀಯ. ಅಲ್ಲಿ ನಿನಗೆ, ನಿನ್ನ ಮಕ್ಕಳಿಗೆ ಹಾಗೂ ಹೆಂಡತಿಗೆ ಬೇಕಾದ ಎಲ್ಲವೂ ಇರಲಿದೆ. ಇದು ಆ ಭಗವಂತ ನಿನಗೆ ನೀಡುತ್ತಿರುವ ಉಡುಗೊರೆ. ಏನಿದು ಆಶ್ಚರ್ಯ! ನಾವು ಮಲಗಬೇಕಾಗಿದ್ದ ನಮ್ಮ ಹಳೆ ಮನೆ ಈಗ ಹೊಸ ಮನೆಯಾಗಿ ಬದಲಾಗಿದೆ. ಅಪ್ಪ, ಇಲ್ಲಿ ನಮಗೆ ಬೇಕಾದ್ದು ಎಲ್ಲ ಇದೆ. ವ್ಯಕ್ತಿ ತನ್ನ ಕುಟುಂಬದವರಿಗೆ ನಡೆದ ಎಲ್ಲ ವಿಷಯವನ್ನು ಹೇಳುತ್ತಾನೆ. ನಾವು ಒಬ್ರಿಗೆ ಸಹಾಯ ಮಾಡಿದರೆ ನಮಗೆ ಆ ದೇವರು ಸಹಾಯ ಮಾಡೇ ಮಾಡ್ತಾನೆ.